ವೆಲ್ಕಮ್ ಬ್ಯಾಕ್. ಅವನಿಗೆ ಬೆಣ್ಣೆ ಹೊಡೆದು ಮಸ್ಕಾ ಹೊಡೆದು ಎಂಎಲ್ಎ ಆಗಿಲ್ಲ, ನಾನು 7 ಬಾರಿ ಎಂಎಲ್ಎ ಆಗಿದ್ದೇನೆ. ಅವನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು, ಜಾತಿ ನೋಡಿ ಪೋಸ್ಟಿಂಗ್ ಕೊಡಲ್ಲ ಎಂದ ವಿಶ್ವನಾಥ್ಗೆ ಶಾಮನೂರು ಶಿವಶಂಕರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನವನ್ನ ಕೇಳಿಲ್ಲ, ನಮ್ಮ ಸಮುದಾಯದ ವಿದ್ಯಾವಂತರಿಗೆ ಜಾಗ ಕೊಟ್ಟಿಲ್ಲ, ನನ್ನ ಬಳಿಯೂ ದಾಖಲೆ ಇದೆ, ಎಲ್ಲವನ್ನ ಸಿಎಂಗೆ ತೋರಿಸ್ತೀನಿ. ದಾವಣಗೆರೆ ಡಿಸಿ ಲಿಂಗಾಯತರ ಅಂತ ಪ್ರಶ್ನಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಎಚ್ ವಿಶ್ವನಾಥ್ ಹಗರ ಏನ್ ಹೇಳಿದ್ರು, ಅದಕ್ಕೆ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಏನ್ ಟಾಂಗ್ ಕೊಟ್ರು ಕೇಳೋಣ ಬನ್ನಿ. ಜಾತ್ಯತೀತವಾದ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿ, ಅವರು ಒಬ್ಬ ಜಾತಿಯ ಪಕ್ಷದ ಪ್ರತಿನಿಧಿಯಂತೆ ಮಾತನಾಡ್ತಕ್ಕಂಥದ್ದು ನಾನು ಖಂಡಿಸ್ತೇನೆ. ಇದನ್ನು ನಿಮಗೆ ಕಾಂಗ್ರೆಸ್ಸಲ್ಲಿ ಅವಕಾಶಗಳು ಸಿಕ್ಕಿದ್ದಾವೆ, ಕಾಂಗ್ರೆಸ್ಸಲ್ಲಿ ಅವಕಾಶಗಳು ಸಿಗ್ತವೆ. 7 ಜನ ಮಂತ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಲ್ಲಿ, ಈಗ 12 ಜನ ಬೇಕಾಗಿತ್ತು ನಿಮಗೆ. ಮತ್ತು ರಾಜ್ಯದ ಆಡಳಿತದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಅಧಿಕಾರಿಶಾಹಿ ಜಾತಿಯ ಮೇಲೆ ಯಾರನ್ನು ಪೋಸ್ಟಿಂಗ್ಸ್ ಕೊಡಲ್ಲ. ಬಟ್ ಬೇರೆ ಬೇರೆ ಜಾತಿಯವರು ಎಲ್ಲೆಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಲಿಂಗಾಯತರನ್ನ ನಾವು ಇನ್ನು 7 ಮಂತ್ರಿ ಕೊಟ್ಟಿದ್ದೀವಿ, ಇನ್ನೆಷ್ಟು ಕೊಡ್ಬೇಕು ನಿಮಗೆ? 33 ಮಂತ್ರಿಯಲ್ಲಿ 7 ನೀವೇ ಇದ್ದೀರಾ. CM ಸ್ಥಾನ ಬೇಕು ಅಂತಂದರೆ ನಾಯಕತ್ವ ತಗೊಳ್ಳಿ. ನಾನು ಬೆಣ್ಣೆ ಹೊಡೆದು ಮಸಾಲೆ ಹೊಡೆದು ಮಸ್ಕಾ ಹೊಡೆದು MLC ಆಗಿಲ್ಲ. ನಾನು 7 ಸರ್ತಿ MLA ಆಗಿ ಜನಗಳಿಂದ ಆರಿಸಿ ಬಂದಾನೆ. ಅವನಂಗೆ ಹುಚ್ಚಾಸ್ಪತ್ರೆ ಕಳಿಸು, ಅವ್ರಿಗೆ ತೋರಿಸ್ತಾನೆ ಅಲ್ಲೆಲ್ಲಿ ಏನು ಕೊಡ್ತಾರಂತೆ. ಎಲ್ಲಿ ಒಬ್ಬ ಡಿಸಿನೂ ಇಲ್ಲ, ಏನಿಲ್ಲ, ಮಾತಾಡ್ತಾರೆ. ಮತ್ತೆ ದಾವಣಗೆರೆ ಡಿಸಿ ಲಿಂಗಾಯತರ ನಾವೇನು ಹಾಕೋಲ್ಲ, ನಾವು ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಐದು ನನ್ನ ಹತ್ರ ರೆಕಾರ್ಡ್ ಅದಾವೆಲ್ಲ, ಅವರು ಹುಡುಕಿ ಹಿಡಿದು ನಡಿ. ಚಿರಂಜೀವಿ ಸರ್ಜಾ ಇಲ್ಲದಿದ್ರು ಅಪ್ಪನ ಜಾಗದಲ್ಲಿ ನಿಂತು ರಾಯಣ್ಣ ಬಗ್ಗೆ ಕಾಳಜಿ ವಹಿಸ್ತಾರೆ ಧ್ರುವ ಸರ್ಜಾ. ಇನ್ನು ಧ್ರುವ ತನ್ನ ತಮ್ಮನಿಗಿಂತಲೂ ಹೆಚ್ಚು ಅಂತ ಮೇಘನಾ ರಾಜ್ ಆಗಾಗ ಧ್ರುವ ಬಗ್ಗೆ ಹೇಳ್ತಾನೆ ಇರ್ತಾರೆ. ಚಿರು, ಧ್ರುವ, ರಾಮ, ಲಕ್ಷ್ಮಣನಂತಿದ್ದವರು ಇದೀಗ ರಾಯನ್ ಮತ್ತು ಧ್ರುವ ಮಗಳನ್ನ ನೋಡಿದಂತೆ ಹಾಗನ್ನಿಸುತ್ತೆ. ರಾಯನ್ ತನ್ನ ತಂಗಿ ಜೊತೆ ಆಟವಾಡ್ತಾ ಮುದ್ದು ಮಾಡೋ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಈ ವಯಸ್ಸಲ್ಲೇ ಇವರಿಬ್ರು ಒಬ್ಬರ ಬಗ್ಗೆ ಒಬ್ರು ಎಷ್ಟು ಪ್ರೀತಿ ತೋರಿಸ್ತಾರಲ್ವಾ ಅನ್ಸುತ್ತೆ. ಅಂದಹಾಗೆ ಧ್ರುವ ಅವರ ಮಗಳ ನೋಡಿ ಸೋ ಕ್ಯೂಟ್, ಐ ಲವ್ ಯು ಅಂದಿದ್ದಾನೆ ಚಿರಂಜೀವಿ ಸರ್ಜಾರ ಮಗ ರಾಯನ್. ಆಮೇಲೆ ಐ ಲವ್ ಯು, I love you. ಮುತ್ತು ಮುತ್ತು. ಮುತ್ತು ಕೊಡು ಮ್ಯಾಮ್. ಅಯ್ಯೋ So cute. So cute. So cute. ನೀವಂದ್ಕೊಂಡ ಹಾಗಲ್ಲ ನಮ್ಮ ರಾಜಕಾರಣಿಗಳು. ಇವರನ್ನ ಇಟ್ಕೊಂಡು ಮೆಗಾ ಸೀರಿಯಲ್ ಮಾಡಬಹುದು, ಆದ್ರೆ ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕಂತಾನೆ ಒಂದು